ನಾ ಈ ಒಂದು ವಿಡಿಯೋ ಮಾಡ್ತಿರೋದು ಅಥವಾ ಈ ಚಾನಲ್ ಮಾಡ್ತಿರೋ ಉದ್ದೇಶ ಬಂದು SPK ಸುಭಾಷ್ ಪಾಳೇಕರ್ ಕೃಷಿ, ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಸುಭಾಷ್ ಪಾಳೇಕರ್ ಕೃಷಿ ಇವು ಮೂರು ಒಂದೇ ಅನ್ಕೊಂಡಿರ್ತೀರಾ. ಬಟ್ ಕಂಪ್ಲೀಟ್ಲಿ ಚೇಂಜ್. ನಾನು ಸ್ವಲ್ಪ ವರ್ಷ ಹಂಗೆ ಇದ್ದಿದ್ದು. ಸೊ ಈ ಒಂದು ವಿಡಿಯೋ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ನಾನು ಎಷ್ಟು ಮಿಸ್ಟೇಕ್ ಮಾಡಿದ್ದೀನಿ. ಇವತ್ತ ಡೇಟ್ ಬಂದು 3/3/2026 ಮಾರ್ಚ್ 3ನೇ ತಾರೀಕು. ಸೊ 26ರಲ್ಲಿ ವಿಡಿಯೋ ಮಾಡ್ತಾ ಇರೋದು. ಇಲ್ಲೂ ನಾನು ತಗೊಂಡೋಗಿ ನಿಲ್ಲಿಸ್ತೀನಲ್ಲ ಈ ತೋಟನ ಕರೆಕ್ಟಾಗಿ ಕ್ಲೀನಾಗಿ SPKಗೆ. ಸೊ ಅವಾಗ ಅದೊಂದು ವಿಡಿಯೋ ಮಾಡ್ತೀನಿ. ಇವಾಗ ಏನ್ ವಿಡಿಯೋ ಮಾಡ್ತೀನಿ ಅಂದ್ರೆ, ಇವಾಗ ಹೆಂಗಿತ್ತು ಅವಾಗ ಹೆಂಗಿರುತ್ತೆ ಅಂತ ಇದಕ್ಕೋಸ್ಕರ, ರೆಫರೆನ್ಸ್ಗೋಸ್ಕರ ಅಷ್ಟೇ. ಸೊ ಬನ್ನಿ, SPK ಯಾಕೆ ಮಾಡಬೇಕು, SPK ಯಾಕೆ ಮಾಡಬೇಕು, ಸುಭಾಷ್ ಪಾಳೇಕರ್ ಕೃಷಿ ಯಾಕೆ ಮಾಡಬೇಕು ಅಂದ್ರೆ, ಇದು ಯಾವುದೇ ತರ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲ. SPK ಅಂತಂದ್ರೆ ನೈಸರ್ಗಿಕವಾಗಿ ಆಗ್ತಾ ಇರುತ್ತೆ, ಅದನ್ನ ನಾವು ಕರೆಕ್ಟಾಗಿ ಅದಕ್ಕೆ ಇನ್ಪುಟ್ ಕೊಡಬೇಕು. ಸೊ ಇಷ್ಟೇ, ತುಂಬಾ ಇದೆ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ. ಸೊ ನಾನು ಇದು ನನ್ನ ಒಂದು ಚಾನಲ್ ನಲ್ಲಿ, ನನ್ನ ಒಂದು ಐಡಿಯಲ್ಲಿ ಏನು ತಿಳಿಸ್ತೀನಿ ಅಂತಂದ್ರೆ, ನನ್ನ ಈ ತೋಟಕ್ಕೆ ಮತ್ತೆ ಒಂದು ಸ್ವಲ್ಪ ಬೇರೆ ಒಂದು ತೋಟ ಮತ್ತೆ ಒಂದ್ ಸ್ವಲ್ಪ ಜಮೀನಿದೆ. ಸೊ ಅದರಲ್ಲಿ ನಾನು ಏನೇನ್ ಬೆಳಿತೀನಿ ಅಂತ ತೋರಿಸ್ತೀನಿ. ಕಂಪ್ಲೀಟ್ಲಿ SPK ಕೃಷಿ ಇರುತ್ತೆ. ಸೊ ಪ್ರಸನ್ನ ಸರ್ ನನಗೆ ಸ್ವಲ್ಪ ಗೊತ್ತು. ಸೊ ಅವರಿಂದ ಗೈಡೆನ್ಸ್ ತಗೊಂಡು ಮಾಡ್ತಾ ಇರೋದು. ಸೊ ಅವ್ರು ಗೈಡೆನ್ಸ್ ಕೊಡ್ತಾರೆ, ಓಕೆನಾ. ಸೊ ಈ ಒಂದು ನಾನು ಈ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇದ್ರು ನಮ್ಮ ಮನೇಲಿ. ಸೊ ಅವ್ರನ್ನ ಬಿಡಿಸ್ಬಿಟ್ಟು ಇಲ್ಲಿಗೆ ಇದ್ ಮಾಡ್ಕೊಂಡಿರೋದು. ಮೊದಲು ನಮ್ಮ ಮನೇಲಿ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇದ್ರು, ಸುಮಾರು ವರ್ಷ ಮಾಡಿದ್ರು. ನಾನು ಇದು ಯೂಟ್ಯೂಬ್ಸ್ ಅಲ್ಲಿ ವಿಡಿಯೋ ನೋಡಿ ನೋಡಿ ಸೊ ಬೇಡ, ನಮಗೆ ಕೆಮಿಕಲ್ ಫಾರ್ಮಿಂಗ್ ಬೇಡ, ನಮ್ಮ ಆಹಾರ ಪದ್ಧತಿ ಸರಿ ಇಲ್ಲ, ಅದರಿಂದ ನಾನು ಕೆಮಿಕಲ್ ಫಾರ್ಮಿಂಗ್ ನ ಬಿಡಿಸ್ದೆ. ಸೊ ಇವಾಗ ಕೆಮಿಕಲ್ ಫಾರ್ಮಿಂಗ್ ನಿಲ್ಸಿ ಒಂದು 6-7 ವರ್ಷ ಆಯ್ತು ಅನ್ಕೊಂತೀನಿ. ಸೊ 6-7 ವರ್ಷದಿಂದ ಯಾವುದೇ ತರ ಕೆಮಿಕಲ್ಸ್ ಆಗ್ತಿಲ್ಲ. ನನಗೆ SPK ನ್ಯಾಚುರಲ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಫಾರ್ಮಿಂಗ್ ಇದ್ರ ಬಗ್ಗೆ ಮಾಹಿತಿ ಇಲ್ಲದ ಕಾರಣ, ಸೊ ಅದು ಇದು ಆರ್ಗ್ಯಾನಿಕ್ ಗೊಬ್ಬರ, ಬಯೋ ಫರ್ಟಿಲೈಸರ್ಸ್ ಅವು ಇವು ಹಾಕ್ಸ್ತಾ ಇದೆ. ಸೊ ನನಗೆ ಯಾವಾಗ ಒಂದು ಇನ್ವಿಟೇಷನ್ ಬಂತು, ಸೊ ಎಂತಕ್ಕೆ ಅಂದ್ರೆ ಒಂದು ಕ್ಯಾಂಪ್ ಇತ್ತು. ಸೊ ಅದೇನು ವೆಬಿನಾರ್ ಅಂತ ಹೇಳ್ತಾರೆ, ವರ್ಕ್ಶಾಪ್ ಅಂತ ಹೇಳ್ತಾರೆ. ಸೊ ಅದು ಹಳೇಬೀಡಿನಲ್ಲಿ ಪುಷ್ಪಗಿರಿ ಅಂತ ಒಂದು ತುಂಬಾ ಚೆನ್ನಾಗಿರುವಂತ ಪ್ಲೇಸ್ ಇದೆ. ಸೊ ಅದರಲ್ಲಿ ಮಾಡಿದ್ರು. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಸೆಷನ್ ತುಂಬಾ ಚೆನ್ನಾಗಿತ್ತು. ಸೊ ತಾಳ್ಮೆ ಇದ್ದವ್ರು ವಿಡಿಯೋ ನೋಡಿದ್ರೆ, ಇಲ್ಲಾಂದ್ರೆ ಇಲ್ಲ. ಸೊ ಅದು ಅಷ್ಟೇ, ತುಂಬಾ ಚೆನ್ನಾಗಿತ್ತು. ತಾಳ್ಮೆ ಇದ್ದವ್ರು ಕೂತ್ಕೊಂಡು ಪೂರ್ತಿ ಕೇಳಿದ್ರು, ಹೆಂಗೆ ಏನಕ್ಕೆ ಪ್ರತಿ ವಿತ್ ಕೆಮಿಕಲ್. ಸುಭಾಷ್ ಪಾಳೇಕರ್ ಸರ್ ಅವರು ವಿತ್ ಕೆಮಿಕಲ್ ರಿಯಾಕ್ಷನ್ ಜೊತೆಗೆ ಮರ ಯಾಕೆ ಹಿಂಗಾಗುತ್ತೆ, ಹೆಂಗ್ ಕಾಯಿ ಬಿಡುತ್ತೆ, ಏನು ಪ್ರತಿ ಒಂದು ಡೀಟೇಲ್ಸ್ ನ ಕೊಡ್ತಾರೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು. ಸೊ ಸುಭಾಷ್ ಪಾಳೇಕರ್ ಸರ್ ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೆ ಹೋಗಿ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ. ಸೊ ಅದ್ರ ಬಗ್ಗೆ ಹೇಳಕ್ಕಾಗಲ್ಲ, ತುಂಬಾ ಇದೆ. ಅವರು ಒಂದು ಜೀವನನೇ ಬರೀ ಒಂದು ಕೃಷಿಗೆ, ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಪೂರ್ತಿ ಅದ್ರ ಬಗ್ಗೆನೇ ಕಳೆದು ಬಿಟ್ಟಿದ್ದಾರೆ. ಯಾಕೆ ಹಿಂಗ್ ಆಗ್ತಿದೆ, ಯಾಕೆ ಹಿಂಗೆ ಆಗ್ತಾ ಇದೆ ಅಂತ. ಸೊ ಅವ್ರದ್ದು ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟು, ರೈತರು ಯಾವುದೇ ಕಾರಣಕ್ಕೂ ಹೊರ್ಗಡೆಯಿಂದ ಏನು ತಂದಾಕಂಗಿಲ್ಲ. ಅವ್ರ ಹತ್ರ ಏನಿರುತ್ತೋ ಅದನ್ನ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಅವ್ರು ಮಾಡ್ಕೊಬೇಕು ಅಷ್ಟೇ. ಎಷ್ಟು ಕಡಿಮೆ ಆಗುತ್ತೋ ಹೊರ್ಗಡೆಯಿಂದ ಒಂದು ಬೀಜ ಏನು ತರಂಗಿಲ್ಲ. ಸೊ ಆ ತರ ಅವರು ಒಂದು ಧ್ಯೇಯ ಇರೋದು. ಮತ್ತೆ ಫರ್ಟಿಲೈಸರ್ಸ್ ಅವರೇ ಕೂಡ ರೆಡಿ ಮಾಡ್ಕೊಬೇಕು ಅಂತ. ಒಂದು ಗಿಡಗಳಿಗೆ ಅಥವಾ ಮರಗಳಿಗೆ ಈ ಫರ್ಟಿಲೈಸರ್ಸ್ ಹಾಕಂಗೇ ಇಲ್ಲ, ಏನು ಹಾಕಂಗೇ ಇಲ್ಲ. ಹಂಗಂತ ಹಿಂಗ್ ಬಿಟ್ಬಿಡೋದ, ನಾನ್ ಬಿಟ್ಟಿದ್ದೆ ಇದೇ ತರ ಏನ್ ಕಾಣಿಸಿದ್ಯೋ ಹಿಂಗೆ ಬಿಟ್ಟಿರೋದು. ಸೊ ಇದರಿಂದ ನಾನು ಒಂದು ಜೀವಾಮೃತ, ಮೈನ್ ಅವರಲ್ಲಿ ಫಸ್ಟ್ ಬರೋದೇ ಜೀವಾಮೃತ. ಸೊ ಅದನ್ನ ಇಲ್ಲಿಗೆ ಹಾಕ್ತಾ ಇದ್ದೆ ನಾನು. ಅದಕ್ಕಿಂತ ಮುಂಚೆ ಒಂದು ಸೆಷನ್ಗೆ ಹೋಗೋಕ್ಕಿಂತ ಮುಂಚೆ ಹಿಂಗ್ ಸುಮ್ನೆ ಇದಕ್ಕೆ ಜೀವಾಮೃತ ಹಾಕಿದೆ. ಬೇಯಿಸ್ಬಿಡೋದು, ಜೀವಾಮೃತ ಹಾಕ್ಬಿಡೋದು. ಬೇಯಿಸೋದು ಎಂತಕ್ಕೆ, ಒಂದು ಹುಲ್ಲು ಹೋಗ್ಲಿ ಅಂತ ಜೀವಾಮೃತ ಹಾಕ್ತಾನೆ ಇದ್ದೆ. ಅದಾಗ್ತಿದ್ದಂಗೆ ಏನ್ ಮಾಡಿದೆ, ಗೇಸದ್ ನಿಲ್ಸ್ಬಿಟ್ಟೆ. ಹುಲ್ ಚೆನ್ನಾಗಿ ಬಂದ್ಬಿಡ್ತು. ಜೀವಾಮೃತ ಹಾಕ್ತಾನೆ ಇದ್ದೆ. ಅವಾಗ ಗೊತ್ತಾಯ್ತು, ನಾವು ಈ ತರ ಡ್ರೈ, ಹಂಗಂದ್ರೆ ಬಿಸಿಲು ಬೀಳುತ್ತಲ್ಲ ಆ ಜಾಗ, ಅದ್ರ ಮೇಲೆ ಏನು ಕವರಿಂಗ್ ಇಲ್ದಲೆ ಹಿಂಗೆ ಈ ತರ ಒಂದ್ ನೆಲ ಇರುತ್ತಲ್ಲ, ಸೊ ಅದ್ರ ಮೇಲೆ ನಾವು ಎಷ್ಟೇ ಎಂತ ಗೊಬ್ಬರ ಅಥವಾ ಎಂತದೇ ಜೀವಾಮೃತ ಹಾಕಿದ್ರು ವರ್ಕ್ ಆಗಲ್ಲ. ಸೊ ಅದಕ್ಕೋಸ್ಕರ ನನಗೆ ನಾನು ಎಲ್ಲೋ ರಾಂಗ್ ರೂಟ್ ಅಲ್ಲಿ ಹೋಗ್ತಾ ಇದೀನಿ ಅಂತ ಹೇಳಿ ನಿಲ್ಲಿಸ್ಬಿಟ್ಟೆ. ಸುಮ್ನೆ ವೇಸ್ಟ್ ಆಗ್ತೈತೆ. ನಾನು ಕೆಲಸ ಮಾಡ್ತಿದೀನಿ, ಆಗ್ತಾ ಇದೀನಿ, ಏನು ರಿಸಲ್ಟ್ ಅಲ್ಲ. ರಿಸಲ್ಟ್ ಕೊಡಕ್ಕೆ ನಾನು ಕ್ಲೀನಾಗಿ ಮಾಡ್ತಿಲ್ಲ, ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಇದನ್ನ ಮಾಡ್ಬೇಕು. ಸೊ ಫಸ್ಟ್ ಕಾರಣ ಹೇಳ್ಬಿಡ್ತೀನಿ, ಏನಕ್ಕೆ ನ್ಯಾಚುರಲ್ ಫಾರ್ಮಿಂಗು ಫೇಲ್ ಆಗ್ತಾ ಇದ್ದಾರೆ ಅದು ನಾನು ತಿಳ್ಕೊಂಡಿರೋದು. ಸೊ ಏಂತಕ್ಕೆ ಫೇಲ್ ಆಗ್ತಾ ಇದೆ ಅಂತಂದ್ರೆ, ಮತ್ತೆ ಸರ್ ಕೂಡ ಹೇಳಿದ್ರು, ಸುಭಾಷ್ ಪಾಳೇಕರ್ ಸರ್, ಏಂತಕ್ಕೆ ನ್ಯಾಚುರಲ್ ಫಾರ್ಮಿಂಗು ಫೇಲ್ ಆಗ್ತಾ ಇದೆ ಅಂತ ಅಂದ್ರೆ, ನನ್ಗೆ ಇವಾಗ ನಾನು ಮನೆಯಲ್ಲೇ ಅದ್ರ ಹಾಕೊಂಡು ಹೊರಟು ಬಿಡ್ತೀನಿ, ನಾನು ನ್ಯಾಚುರಲ್ ಫಾರ್ಮಿಂಗ್ ಮಾಡೋದು. ಸೊ ನಾನು ಇನ್ನ ಕೆಮಿಕಲ್ ಫಾರ್ಮಿಂಗ್ ಮಾಡಲ್ಲ, ಅವೆಲ್ಲ ಬಿಟ್ಬಿಟ್ಟಿದೀನಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಏನು ಮಾಡಲ್ಲ, ಹೊರಗಡೆಯಿಂದ ಏನು ತರಲ್ಲ, ಉಕ್ಕೇನು ಓಡಿಸಲ್ಲ, ನೋಡ್ಬಿಡಿ ಆ ತರ ಅಂತ ಹೇಳ್ಬಿಡೋದು, ಹೊರಟು ಬಿಡೋದು. ನಾವ್ ಯಾವ್ದೋ ಒಂದ್ ಸ್ವಲ್ಪ ಬುಕ್ ಅಥವಾ ಒಂದು ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ಹೊರಟ್ಬಿಡ್ತೀವಿ. ಫುಲ್ ಇನ್ಫಾರ್ಮೇಶನ್ ತಗೊಬೇಕು ಅಂದ್ರೆ ತುಂಬಾ ದಿವಸ ಬೇಕು ಬಿಡಿ, ತುಂಬಾ ತಿಳ್ಕೊಬೇಕು. ಸೊ ಹಂಗ ಹೊರಟು ಮಾಡಕ್ ಹೋಗ್ತಾರೆ.
ನಾನು ಹೇಳಿದ್ನಲ್ಲ ಆ ತರ ಮುಚ್ಚಿಗೆ ಇಲ್ದಲೆ ಇದೊಂದು ಜೀವಾಮೃತ ಹಾಕೋದು ಇವೆಲ್ಲ ಕ್ಲಿಯರ್ ಆಗಿ ತಿಳ್ಕೊಂಡೇ ಮಾಡ್ಬಿಡ್ತಾರೆ. 1 ವರ್ಷ ಮಾಡ್ತಾರೆ, 2 ವರ್ಷ ಮಾಡ್ತಾರೆ. ಅವಾಗ ಇರೋ ಹಿಂಗ್ ಬಂದ್ಬಿಡ್ತಾವ ಹಿಂಗೆ. ಒಂದ್ ಗೊನೆ, 2 ಗೊನೆ, ಅವ್ರು ಫಸ್ಟ್‌ಗೆ 5 ಗೊನೆ, 6 ಗೊನೆ ಕೀಳ್ತಿರ್ತಾರೆ. ಒಂದ್ ಗಿಡದಲ್ಲಿ ಮಿನಿಮಮ್ 4 ಗೊನೆ ಕೀಳ್ತಿರ್ತಾರೆ. ಇವ್ರು ಯಾವಾಗ ಆ ಒಂದು ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಒಂದು SPKಗೆ ಬರ್ತಾರೋ ಅವಾಗ ಆ ತರ ಬರುತ್ತೆ. ಏನ್ತಕ್ ಆ ತರ ಬರುತ್ತೆ? ಅವ್ರು ಪೂರ್ತಿಯಾಗಿ ತಿಳ್ಕೊಂಡಿರಲ್ಲ. ಸುಮ್ನೆ ಅರ್ಧಂಬರ್ಧ ತಿಳ್ಕೊಂಡು ಆ ತರ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಆ ತರ ಬರುತ್ತೆ. ಅವಾಗ ಏನ್ ಮಾಡ್ತಾರೆ, ಫೇಲ್ ಆಗ್ತಾರೆ ಅವ್ರು. ಅವಾಗ ಅವ್ನಿಗೆ ರಿಯಲೈಸ್ ಆಗುತ್ತೆ, ಓ ಗುರು ಇದು ಎಲ್ಲ ಹೊರಟೋಗ್ಬಿಡುತ್ತೆ ಗುರು. ಸುಮ್ನೆ ವಿಡಿಯೋದಲ್ಲೆಲ್ಲ ಹೇಳ್ತಾರೆ, ಏನು ಅಂದ್ರೆ ಏನು ಇಂಪ್ರೂವ್‌ಮೆಂಟ್ ಇಲ್ಲ. ಸುಮ್ನೆ ಇರೋ ತೋಟನ ಕಳ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಸುಮ್ನೆ ಆಗ್ಬಿಡ್ತಾನೆ. ಎಲ್ಲಾರು ಊರವರೆಲ್ಲ ಮಕ್ಕೋಗಿತಾ ಇರ್ತಾರೆ. ಇವನ್ ಪಾಪ ಇನ್ನೇನ್ ಮಾಡಕ್ಕಾಗುತ್ತೆ, ಸುಮ್ನೆ ಇರ್ತಾನೆ. ಸೊ ಬಿಟ್ಬಿಡ್ತಾನೆ. ಆಯ್ತಪ್ಪ ನೀನ್ ಹೆಂಗ್ ಮಾಡ್ತಿದ್ದೋ ಹಂಗೆ ಮಾಡ್ಕೊಂಡು ಹೋಗ್ಬಿಡು, ನನ್ಗ್ ಬೇಡ ಅಂತ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಡ್ತಾರೆ. ನಾನೇ ನಾನೇ ಅಂತ ಅನ್ಕೊಳ್ರಿ, ಸರಿನಾ? ಆಗ ಏನ್ ಮಾಡ್ತಾರೆ, ಈ ಊರವರೆಲ್ಲ ನೋಡಿರ್ತಾರಲ್ಲ, ಅವ್ರ ಮಕ್ಳು ಏನಾರ ಪೂರ್ತಿಯಾಗಿ ತಿಳ್ಕೊಂಡು ನಾನ್ ಮಾಡ್ತೀನಿ ಕಣಪ್ಪ ಅಂತ ಹೋಗಿದ್ರೆ ಸಾಕು. ಯಪ್ಪಾ ನೀನ್ ದಯವಿಟ್ಟು ನೀನ್ ಕಾಲಿಗೆ ಬೀಳ್ಬಿಡ್ತೀನಿ. ತೋಟ ಹೆಂಗೋ ಅಚ್ಚುಕಟ್ಟಾಗಿ ನಡೀತಾ ಐತೆ. ಎಷ್ಟೋ ಇದಕ್ಕೆ ಬತ್ತೈತೆ ಒಂದ್ ವರ್ಷಕ್ಕೆ, ಅಥವಾ ಒಂದ್ ಬೆಳೆಗೆ ಇಷ್ಟು ಬತ್ತೈತೆ. ಸುಮ್ನೆ ಇದ್ಬಿಡಪ್ಪ ನೀನ್ ಏನು ಅವೆಲ್ಲ ಮಾಡ್ಬೇಡ. ಅಲ್ಲ ನಮ್ಮ ನೆಂಟ್ರ ಮನೆ ಅಥವಾ ನಮ್ಮ ಮನೆ ಪಕ್ಕದವನು, ನಮ್ಮ ಊರ್ ಪಕ್ಕದವನು ಈ ತರ ಮಾಡ್ದ, ಅವ್ನು ನೋಡ್ರೆ ತಿರ್ಗಾ ಕೊನೆಗೆಲ್ಲ ಕಳ್ಕೊಂಡ್ಬಿಟ್ಟು ತೋಟನೇ ಹೋಯ್ತು, ಅಥವಾ ಅಷ್ಟು ಇನ್ಕಮ್ ಲಾಸ್ ಆಯ್ತು. ಸೊ ಈ ತರ ಹೇಳ್ಬಿಟ್ಟು ಅವನ್ನೂ ಮಾಡಕ್ಕೆ ಬಿಡಲ್ಲ. ಇಷ್ಟೇ ರಿಯಾಲಿಟಿ ಇರೋದೇ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ನಡೀತಾ ಇರೋದೇ ಇದು. ಮತ್ತೆ ಇದನ್ನ ಯಾಕೂ ಪ್ರಮೋಟ್ ಆಗ್ತಾ ಇಲ್ಲ. ಸೊ ಇದೊಂದು ನಿಮ್ಗೆ ಗೊತ್ತಾಗ್ಲೇಬೇಕಾಗಿರೋ ವಿಷಯ. ಸೊ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ನೀವು ಏನೂ ಮಾರೋದಿರಲ್ಲ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ನೀವು ಅವರು ಆ ಗೊಬ್ಬರ ಹಾಕ್ರಿ, ಈ ಗೊಬ್ಬರ ಹಾಕ್ತಿದ್ದಂಗೆ ಈ ಗೊಬ್ಬರ ವಿಷರಹಿತವಾಗಿರುತ್ತೆ. ಇದನ್ನ ಹಾಕ್ಬಿಟ್ರೆ ನಿಮ್ಗೆ ಭೂಮಿ ಕೆಮಿಕಲ್ ಹಾಕಲ್ಲ, ಹಂಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ ಈಡು, ಹಂಗೆ ಹಿಂಗೆ ಅಂತ ಹೇಳಿ. ಕೆಮಿಕಲ್ ಫಾರ್ಮಿಂಗ್ ಮಾಡ್ಬೇಕಾದ್ರೆ ನಿಮಗೆ ಒಂದ್ ಎಕರೆಗೆ ಅಂದಾಜು ₹100 ಬರುತ್ತೆ ಅಂತ ಇಟ್ಕೊಳ್ಳಿ. ಸುಮ್ನೆ ಅಂದಾಜು ಹೇಳ್ತಿರೋದು. ₹100 ಏನೂ ಬರಲ್ಲ ಹಂಗಂತ ಅನ್ಕೊಳ್ರಿ. ₹100ಗೆ ಖರ್ಚು ಬರ್ತಿತ್ತು ಅನ್ಕೊಳ್ರಿ ಗೊಬ್ಬರಕ್ಕೆಲ್ಲ. ನೀವು ಅದನ್ನ ಆ ಇದನ್ನ ಏನೋ ಆರ್ಗ್ಯಾನಿಕ್ ಫಾರ್ಮಿಂಗ್ ಹೋಗಿ ಬಯೋ ಫರ್ಟಿಲೈಸರ್ ತಂದಾಕಿ ಅಂತಂದ್ರೆ ₹300 ಖರ್ಚು ಬರುತ್ತೆ. ಎಷ್ಟು ಬರ್ತಿತ್ತು ಮೊದಲು? ₹100 ಬರ್ತಿತ್ತು. ಎಷ್ಟೋ ಅದೇ ಉಳ್ಕೊಳೋದು ಅಥವಾ ಹೆಂಗೋ ಅಷ್ಟಕ್ಕೆ ಮೇಂಟೈನ್ ಮಾಡೋದು. ₹100 ಅದೇ ಬಂದು ₹100 ಖರ್ಚಾಗ್ತಿದ್ದು ಆ ತರ ಇರುತ್ತೆ. ಒಂದ್ ₹80, ಒಂದ್ ₹20 ಉಳ್ಕೊಂಡಿರುತ್ತೆ ಅನ್ಕೊಳ್ಳಿ ನಿಮ್ಗೆ ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ. ಯಾವಾಗ ಆರ್ಗ್ಯಾನಿಕ್ ಮಾಡಿ ಬಯೋ ಫರ್ಟಿಲೈಸರ್ಸ್ಗೆ ಹೋಗ್ತಿರೋ, ಸೊ ಅವಾಗ ಏನಾಗುತ್ತೆ, ನಿಮ್ಮ ಆದಾಯಕ್ಕಿಂತ ಒಂದು ಗೊಬ್ಬರಕ್ಕೆ ಜಾಸ್ತಿ ಉಯ್ದು ಬಿಡ್ತೀರ. ಇದು ರಿಯಾಲಿಟಿ ನಡೀತಾ ಇರೋದು. ಸೇಮ್ ಸುಭಾಷ್ ಪಾಳೇಕರ್ ಸರ್ ಇದನ್ನೇ ಹೇಳಿದ್ದು. ಸೊ ನೋಡಿ, ನಾನು ಗೇಯ್ಸ್ದಲ್ಲಿ ಹಂಗೆ ಬಿಟ್ಟಿದ್ದೀನಿ. ಗೇಯ್ಮೆ ಅಂತಾರೆ ನಮ್ ಕಡೆ, ನಿಮ್ ಕಡೆ ಒಂದೊಂದ್ ತರ ಹೇಳ್ತಾರೆ. ಗೇಯೋದು ಅಂದ್ರೆ ಈ ತರ. ಇಲ್ಲಿ ನಮ್ಮ ಒಂದು ರಿಲೇಟಿವ್ಸ್, ಸೊ ಗೇಯ್ಮೆ ಅಂದ್ರೆ ಈ ತರ, ಹಿಂಗೆ ಫ್ಯಾಕ್ಟ್ರಿಲಿ ಉಕ್ಕೆ ಹೊಡ್ತಿರಲ್ಲ, ಉಕ್ಕೆ ಗೇಯ್ಮೆ. ಇದು ಗಂದುಗಳು ಹೊರಟೋಗಿರ್ತವೆ. ಸೊ ಇದು ನಮ್ ದೊಡ್ಡಬಾರ್ದು, ಇದು ನಮ್ದು, ನಮ್ಮ ಒಂದು ರಿಲೇಟಿವ್ಸ್ ಎಲ್ಲ ಇಲ್ಲೆಲ್ಲ ತೋಟ ಇರೋದು. ಸೊ ಎಲ್ಲ ನಾವು ಒಬ್ಬರೇ ಹಿಂಗೆ ಬಿಟ್ಟಿರೋದು. ಯಾಕೆ ಹೇಳಿ, ನಾವು ಹುಚ್ಚರು ಅಷ್ಟೇ. ಸೊ ಈಗ ಪೂರ್ತಿ ನಾನು ಕಂಪ್ಲೀಟ್ಲಿ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲ, SPKಗೆ ಹೊರಟಿದ್ದೀನಿ. ಸೊ 100% ಆಗುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗು, ಆಮೇಲೆ ಆರಾಮಾಗಿರ್ಬೋದು. ನೋಡ್ರಿ, ಏನೋ ಕೆಮಿಕಲ್ ಫಾರ್ಮಿಂಗ್ ಇಂದ ನ್ಯಾಚುರಲ್ ಫಾರ್ಮಿಂಗ್ ಬಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಂದು, ಆರ್ಗ್ಯಾನಿಕ್ ಇಂದ ಈಗ SPK ಹೊರಟಿದ್ದಾವೆ ಅಂದ್ರೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಆರ್ಗ್ಯಾನಿಕ್ ಅಲ್ಲೇ ಇದಾವೆ ಅನ್ಕೊಳ್ಳಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲೇ ಇದಾವೆ ಅನ್ಕೊಳ್ಳಿ. ಸೊ ನೋಡಿ ಎಷ್ಟು ರೋಗ ಬಂದವೆ ಅಂತ. ನಮ್ಮ ಅಪ್ಪ ಎಲ್ಲ ಚೆನ್ನಾಗಿ ಬೈತೈತೆ, ನೀವು ಉಕ್ಕೆ ಹೊಡ್ಸಿಲ್ಲ, ಹುಲ್ಲಿ ಇಷ್ಟು ಉದ್ದ ಬಿಡ್ಕೊಂಡಿದ್ರ, ಊರರೆಲ್ಲ ಅನ್ನೊಂದು ಮಕ್ಕೋಗಿದ್ದವ್ರೆ, ಏನ್ ಕಲ್ಸಿದೆ ಹುಡುಗರ್ಗೆ ಹೆಂಗೆ ಹೆಂಗೆ ಅಂತ. ಇರ್ಲಿ ತೋರ್ಸೋಣ. ಆಯ್ತು, ನಮ್ಗೇನ್ ಗುರು, ಏನ್ ಬೈದಾರ ಬೈಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ನಾವು ಮಾತ್ರ ಬೇರೆ ತರ ಇರಬಾರ್ದು ಅಷ್ಟೇ. ನನ್ನ ಒಂದು ಮೆಂಟಾಲಿಟಿನೇ ಅಷ್ಟು. ಇಲ್ಲಿ ಯಾರು ಸುತ್ತಮುತ್ತ ಯಾರು ಮಾಡಿರ್ಬೋದು, ಅದು ನಾನು ಮಾಡಬೇಕು. ಸರಿನಾ? ನೋಡಿ, ಸ್ಪ್ರಿಂಕ್ಲರ್ ಹಾಕಿದ್ದೀನಿ, ನೀರು ಬಿಡ್ತೀನಿ. ಜೆಟ್ಟು ಚೆನ್ನಾಗಿ ಹೊಡಿತಿದೆ. ಇದು ಕೃಷಿ ಇಲಾಖೆಯಲ್ಲಿ ತಗೊಂಡಿದ್ದು. 4,000 5,000 ತಗೊಂಡು ಇವಾಗ ಅಲ್ಲಿ 2,500 ಆಗಿದೆ. ಪರವಾಗಿಲ್ಲ, ತಗೊಬೋದು. ಸೊ ಈಗ ನಾನು ಬನ್ನಿ, ಅಲ್ಲಿ ಒಬ್ರು ಕೂತಿದ್ದಾರೆ, ನಿಮಗೆ ಕಾಣಿಸ್ತಿಲ್ಲ ಅನ್ಕೊಂತೀನಿ. ಇವರು ನಿಮಗೆ ಮೈನ್ ಬೇಕಾಗಿರೋದು SPK ಸುಭಾಷ್ ಪಾಳೇಕರ್ ಕೃಷಿಗೆ ಮೈನ್ ಬೇಕಾಗಿರೋದು ಇವರು. ಇದು ಸುಮಾರು ಒಂದು ಎಕರೆ ಮೇಲೆ ಇದೆ ಜಮೀನು. ಈ ಗಿಡ ನೋಡಿ ಹಂಗೆ ಎಲ್ಲ ಆರ್ಗ್ಯಾನಿಕ್. ಒಬ್ಬೊಬ್ರು ಒಂದೊಂದು ಫ್ಯಾಕ್ಟ್ರಿ ಒಂದೊಂಥರ ಹೇಳ್ತಾರೆ. ಗುರು, ಒಂದು ಅರ್ಥ ಮಾಡ್ಕೊಬೇಕಾದ್ರೆ ರೈತರುಗಳು, ನೀವು ದುಡ್ಡು ಕೊಟ್ಟು ಏನೇ ತಗೊಂಬರ್ಲಿ, ಸರಿನಾ? ನೀವು ದುಡ್ಡು ಕೊಟ್ಟು ಏನೇ ತಗೊಂಬನ್ನಿ, ಕೆಮಿಕಲ್ ಫರ್ಟಿಲೈಸರ್ ಆಗ್ಬೋದು, ಅಥವಾ ಇದು ಏನು ಕುರಿ ಗೊಬ್ಬರ ಅವೆಲ್ಲ ತಗೊಂಬತ್ತಿರಲ್ಲ, ಅವಾಗ್ದಾಗ ನಿಮ್ಮ ಒಂದು ಜಮೀನಲ್ಲಿ ಒಂದು ಕಳೆ ಬರುತ್ತೆ. ಕಳೆ ಅಂದ್ರೆ
ಒಂದು ಭೂಮಿ ಇದಾಗಿದೆ ಅಂತ ಹೇಳ್ತಿರೋದು. ಈ ತರ ಕಾಣಿಸಿದೆ ಹುಲ್ಲು, ಈ ತರ ಒಂದು ಬೀಜ ಬಂದ್ಬಿಡುತ್ತೆ, ಆ ಬೀಜ ಪೂರ್ತಿ ಹಬ್ಕೊಂಡ್ಬಿಡುತ್ತೆ ನಿಮ್ ತೋಟಕ್ಕೆ. ಅವಾಗ ಆ ಒಂದು ಔಷಧಿ ತಡೆಯಕ್ಕೆ, ಆ ಒಂದು ಗಿಡಗಳನ್ನ ತಡೆಯಕ್ಕೆ ಒಂದು ಔಷಧಿ ಕೊಡ್ತಾರೆ, ಗೊಬ್ಬರದಲ್ಲಿ ಹೋಗಿ ಕೇಳ್ತೀರಾ ಕೊಡ್ತಾರೆ. ಸೊ ಅದನ್ನ ತಂದು ಹೊಡಿತೀರಾ, ಅವಾಗ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ. ತಿರ್ಗಾ ಅದಕ್ಕೆ ಹಿಂಗಾಯ್ತು ಕಣ ಅಂತ ನೀವು ಹೋಗಿ ಹೇಳ್ತೀರಾ, ತಿರ್ಗಾ ಅದಕ್ಕೊಂದು ಔಷಧಿ ಕೊಡ್ತಾರೆ. ಇದು ರಿಯಾಲಿಟಿ ನಡೀತಾ ಇದೆ. ದುಡ್ಡು ಮಾತ್ರ ಅವ್ರಿಗೆ ಹೋಗ್ತಿದೆ, ನಿಮಗೇನು ಬರ್ತಾ ಇಲ್ಲ. ಸರಿನಾ? ಎಷ್ಟು ಹಾಳಾಗೈತೆ ಅಂದ್ರೆ ತೋಟ ಹೇಳಕ್ಕಾಗಲ್ಲ, ಅನುಭವಿಸ್ತಾ ಇದೀವಿ. ಇದೆಲ್ಲ ನಮ್ದೆ. ಸೊ ಇವರು ನಿಮ್ಗೆ ಮೇಯ್ನು SPKಗೆ ಬೇಕಾಗಿರೋದು ಇವರು. ಆರಾಮಾಗಿ ಅವರಪ್ಪ ಅದಲ್ಲ, ಅದು ಕ್ರಾಸ್ ಮಾಡಿದಾಗ ಅವ್ರು ಡಾಕ್ಟ್ರು ಯಾವುದೇ ಇಂಜೆಕ್ಷನ್ ಕೊಟ್ಬಿಟ್ಟವ್ರು, ಅದು ಅದನ್ನ ಹಾಕ್ಬಿಟ್ಟವ್ರೆ. ಅದು ಯಾವ ತಡಿಯಿಂದ ನನಗೆ ಅವೆಲ್ಲ ಗೊತ್ತಿಲ್ಲ, ಇದೊಂದು ಗೊತ್ತು. ಇದರಪ್ಪ ನೋಡ್ರಿ, ಇವರು ಮಲ್ನಾಡ್ ಗಿಡ್ಡ, ಸುಮಾರು ಒಂದು 3 ಅಡಿ ಐತೆ ಅಷ್ಟೇ. ಸರಿನಾ? ಸೊ ನಿಮ್ಗೆ ಮೇಯ್ನ್ ಇದು ನಾಟಿ ಹಸು, ಜವಾರಿ ಹಸು. ಇದಕ್ಕೂ ಅದಕ್ಕೂ ಏನ್ ಡಿಫ್ರೆನ್ಸ್ ಅಂತ ಬಿಟ್ಟು, ಅದು ಯಾವ್ದೋ ಜರ್ಸಿನ ಯಾವ್ದೋ ಗೊತ್ತಿಲ್ಲ ನನಗೆ, ಒಟ್ಟು ನಾಟಿ ಹಸು ಅಲ್ಲ ಅದು. ಇದು 100% ನಾಟಿ ಹಸು. ಸೊ ಇದು ಮೇಯ್ನ್ ಬೇಕಾಗಿರೋದು. ಇಲ್ಲಿ ಕಾಣಿಸಿದೆಯಲ್ಲ ಉಬ್ಬು, ಅದು. ಅದಾದ್ಮೇಲೆ ನಿಂತ್ಕೊಂಡಿರೋ ತೋರಿಸಿದೆ ಇಲ್ಲಿ, ಇದು ಹಿಂಗ್ ಬರ್ಬೇಕು, ಮತ್ತೆ ಇಲ್ಲಿ ಹಿಂಗ್ ಉಬ್ಬಿರ್ಬೇಕು. ಸೊ ಮಾರ್ಕೆಟಲ್ಲಿ ಮೋಸ ಹೋಗ್ತೀರಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟಲ್ಲಿ ನನಗೆ ಮೋಸ ಆಗಿತ್ತು. 9,000 ತಗೊಂಬಂದು ಒದಿಸ್ಕೊಂಡು 5,000 ರೂಪಾಯಿಗೆ ಮಾರಿದ್ದೆ. ಸರಿನಾ? ತಗೊಂಡೋದ್ರೆ ಹಾಲು ಕರಿಯಕ್ಕೆ ಹೋಗ್ತಿಲ್ಲ, ಏನೂ ಇಲ್ಲ. ಸೊ ಈ ಥರ ಹಾಲು ಎಕ್ಸೆಪ್ಟ್ ಮಾಡಂಗಿಲ್ಲ. ನೋಡಿ ಇದೈತಲ್ಲ, ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸು? ಇದು ಹಗ್ಗ ಬಿಚ್ಚಿಬಿಟ್ರೆ ಸೀದಾ ಮಂತಕ್ಕೆ ಹೋಗುತ್ತೆ, ಇದು ಎಲ್ಲೆಲ್ಲೋ ಹೋಗುತ್ತೆ ಅಷ್ಟೇ. ಮತ್ತೆ ಇನ್ನು ಗೊಬ್ಬರದಲ್ಲಂತೂ ತುಂಬಾ, ಅದು ಗೊಬ್ಬರ ಮತ್ತೆ ಹಾಲಿನಲ್ಲಂತೂ ತುಂಬಾ ಡಿಫ್ರೆನ್ಸು. ಅದೆಲ್ಲ ಹೇಳಕ್ಕೆ ಆಗಲ್ಲ, ಅಷ್ಟೊಂಥರ ಇದು ಇರುತ್ತೆ ಒಂದು. ಸೊ ಹಸಿನ ಬಗ್ಗೆ ಅಷ್ಟಾಯ್ತು. ಈ ಒಂದು ಜಮೀನ್ ಮೇಂಟೈನ್ ಮಾಡೋಕ್ಕೆ 2 ಬೋರ್ ಇದ್ದಾವೆ, ಗೊತ್ತಿದ್ದಲೇ ಕೊರೆಸ್ಕೊಂಡಿರೋದು ಅಷ್ಟೇ. ಗೊತ್ತಾಗಿದ್ರೆ ಒಂದೇ ಬೇಜಾನಾಗೋದು. ಸೊ ಎರಡು ಬೋರ್ ಇದ್ದಾವೆ, 2 ಇಂಚ್ ನೀರು ಬರುತ್ತೆ. ನೀರು ಮಾತ್ರ ಭಯಂಕರ ಐತೆ, ಅದೊಂದೇ ಹೇಳ್ತೀನಿ. ನೀರು ಮಾತ್ರ ಈ ಒಂದು ಸ್ಪ್ರಿಂಕ್ಲರು ಸುಮಾರು ಒಂದಿಷ್ಟು ಅವು ಹೇಳ್ಸಿಲ್ಲ, ಅವೇ ಕೃಷಿ ಇಲಾಖೆಯಲ್ಲಿ ಕೊಟ್ಟಿರೋವೆ. ಮತ್ತೆ ಫ್ರೆಶ್ ಒಂದು 2 ಪ್ಲಾಸ್ಟಿಕ್ ಹಾಕಿದೀವಿ. ಸೊ 2 ಬೋರ್ನು ಅಟ್ ಎ ಟೈಮ್ ಕನೆಕ್ಟ್ ಮಾಡ್ತೀವಿ, ಹೊಡಿತೀವಿ ಚೆನ್ನಾಗಿ. ನಮ್ದ್ರ ಬಿಟ್ಟು ಅವ್ರದೊಳಗೂ ಹೋಗುತ್ತೆ ನೀರು, ದೊಡ್ಡಪ್ಪನೊಳಗೂ ನೀರು ಹೋಗುತ್ತೆ. ಸೊ ಇಷ್ಟು ಒಂದು ನನ್ನ ಫಾರ್ಮ್ ಅಲ್ಲ ನೋಡ್ರಿ, ಇಷ್ಟು ರೋಗ ಬಂದ ಮರಗಳು, ಇದಂತೂ ಹೊರಗೆ ಆಗ್ಬಿಟ್ಟೈತೆ. ಇದಕ್ಕೆಲ್ಲ ಸೊಲ್ಯೂಷನ್ನು ತುಂಬಾ ಇದಾವೆ, ಮಾಡಬೇಕು. ಇದರಲ್ಲಿ SPK ಬಂದ್ಬಿಡ್ತೀನಿ. ಈಗ ನಮ್ಮ ತೋಟದೆಲ್ಲ ತೋರಿಸಿದ್ದೀನಿ ಆಲ್ಮೋಸ್ಟ್ ಆಲು, ಈಗ ಮೇಲ್ಗಡೆ ತೋರಿಸ್ತಾ ಇರ್ತೀನಿ, ನೋಡ್ಕೊಳ್ಳಿ. ಸೊ SPK ಅಲ್ಲಿ ನಿಮ್ಗೆ ಏನು ಮೇಂಟೆನೆನ್ಸ್ ಕಡಿಮೆ ಗುರು. ಸ್ಟಾರ್ಟಿಂಗ್ ಖರ್ಚು ಇರುತ್ತೆ, ಬಟ್ ಬೇರೆ ಫಾರ್ಮಿಂಗ್ ಹೋಲ್ಸ್ಕೊಂಡ್ರೆ ಇದ್ರಲ್ಲಿ ಜಾಸ್ತಿ ಖರ್ಚಿರಲ್ಲ. ಸ್ವಲ್ಪ ಅಂದ್ರೆ ಸ್ವಲ್ಪ ಖರ್ಚಿರುತ್ತೆ. ಸೊ ಅದನ್ನೆಲ್ಲ ತಿಳಿಸ್ತೀನಿ, ಎಷ್ಟು ರೂಪಾಯಿಗೆ ತಂದೆ, ಏನ್ ಕತೆ, ಪೂರ್ತಿ ಏನೇನ್ ಮಾಡ್ಬೇಕು, ಇಂಚಾಗಿ ತಿಳ್ಕೊಂಡು ನಾವು SPK ಮಾಡಿದ್ರೆ ಮಾತ್ರ ಜೀವನದಲ್ಲಿ ಆರಾಮಾಗಿ ಇರ್ಬೋದು ಅಷ್ಟೇ. ಸರಿನಾ? ಸೊ ಕಡಿಮೆ ಕಾಸ್ಟ್ ಇರುತ್ತೆ. ಅದಾದ್ಮೇಲೆ ಭೂಮಿಗೂ ತೊಂದರೆ ಇಲ್ಲ, ನಮಿಗೂ ತೊಂದರೆ ಇಲ್ಲ. ಆಮೇಲೆ ನೀವೇನೇ ಅಡಿಕೆ ಬೆಳೆ ಇದೆ, ನಮ್ಮ ಕಡೆ ಇದೆ, ಹಾಕ್ಬಿಟ್ಟಿದ್ದಾರೆ. ಅದಾದ್ಮೇಲೆ ನಿಮ್ಮ ಒಂದು ಮೈಂಡ್ ಸೆಟ್ ಅಂದ್ರೆ, ನಂದು ಅಷ್ಟೇ, ನಂದು ಮೊದಲಿದ್ದು ನ್ಯಾಚುರಲ್ ಅಥವಾ SPK ಮಾಡಿದ್ರೆ ಬೇಗ ರಿಸಲ್ಟ್ಸ್ ಬರಲ್ಲ ಅಂತ. ಬಟ್ ಯಾವಾಗ ವೆಬಿನಾರಿಗೆ ಹೋಗಿ ಕುತ್ಕೊಳ್ಳಲ್ಲ, ಅವಾಗ ಗೊತ್ತಾಯ್ತು 100% ಫಾಸ್ಟ್ ರಿಸಲ್ಟ್ ಬರ್ಸ್ಬೋದು. ಅದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಕಡೆ ಕೆಲಸ ಮಾಡಿದ್ರೆ ಮುಗೀತು ಅಷ್ಟೇ. ಮೇನ್ ಕೆಲಸ ಬೇಕಾಗಿರುತ್ತೆ. ಸ್ಟಾರ್ಟಿಂಗು ಒಂದು ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ. 3 ವರ್ಷ ಆದ್ಮೇಲೆ ಏನೂ ಮೇಂಟೆನೆನ್ಸ್ ಇರಲ್ಲ. ಕಾಯಿಗಳೆಲ್ಲ ಕಿತ್ಕೊಂಡ್ತಾ ಇರೋದು, ಅದೇ ಒಂದು ದೊಡ್ಡ ಮೇಂಟೆನೆನ್ಸು. ಸೊ ಎಷ್ಟೋ ಮರಗಳು ಹೋಗಿದ್ದಾವೆ, ಅಡಿಕೆ ಮರಗಳು. ಮತ್ತೆ ಇವರೆಲ್ಲ ಒಂದೊಂದು 2 ಒಂಬಳೆ ಅಷ್ಟೇ ಇರೋದು. ಸೊ ಈಗ ನಾನು ರಿಯಾಲಿಟಿನ ನಾನು ಈ ಒಂದು ಚಾನಲ್ನಲ್ಲಿ ತಿಳಿಸ್ಕೊಡ್ತಿದ್ದೀನಿ. ರೈತರದು ಮತ್ತೆ ಒಂದು ಬೆಳೆದು ಮತ್ತೆ SPK ಮಾಡಿದ್ರೆ ರಿಯಾಲಿಟಿ. ಸೊ ದಯವಿಟ್ಟು ಯಾರಾದರೂ ಒಂದು SPK ಮಾಡಿಕೊಂಡು 100% ಗೊತ್ತಿದ್ದು, 100% ಅಲ್ಲ, ಅವ್ರಿಗೆ ಗೊತ್ತಿರುತ್ತಲ್ಲ. ಸೊ ಅವ್ರಿಗೆ ಗೊತ್ತಿದ್ದು ನಂದು ಏನಾದ್ರು ತಪ್ಪಿದ್ರೆ
ಒಂದು ಈ ತರ ತಪ್ಪು ಮಾಡ್ತಿದ್ಯಾ ಅಂತ ಹೇಳ್ಬೋದು. ಖಂಡಿತ ಅಕ್ಸೆಪ್ಟ್ ಮಾಡ್ತೀನಿ. ಕರೆಕ್ಟಾಗಿ ನನಗೆ ಇನ್ಫಾರ್ಮೇಶನ್ ಕೊಡಿ. ನಾನು ಪೂರ್ತಿ ತಿಳ್ಕೊಳಕ್ಕಾಗಲ್ಲ. ತಿಳ್ಕೊಳಕ್ಕಂತೂ ಅದು ಹೇಳಕ್ಕಾಗಲಿ. ಸುಭಾಷ್ ಪಾಳೇಕರ್ ಸರ್ ಅವರ ಒಂದು ಜೀವನ ಪೂರ್ತಿ ಕಾಡಲ್ಲಿ SPK ಫಾರ್ಮಿಂಗ್ ನ ಕಂಡಿಡಿಯೋದ್ರಲ್ಲೇ ಮುಗಿಸ್ಬಿಟ್ಟಿದ್ದಾರೆ. ಆ ತರ ಜೀವನ ಯಾರು ಮಾಡಕ್ಕಾಗಲ್ಲ ಬಿಡಿ, ಅದು ಬೇರೆ ವಿಷಯ. ಸೊ ಈ ತರ ಇದೆ ನಮ್ದು. ತೋರ್ಸನಲ್ಲ, ಇದು ಸ್ವಲ್ಪ ಅಡಿಕೆ ತೆಂಗಿನ ಸಸಿ ಹಾಕಿದೀವಿ. ಸೊ ಅದನ್ನ ಬೇರೆ ಕಡೆ ಹಾಕ್ಬೇಕು ಅಂತ. ಸೊ ಇದು ಮಿಕ್ಕಿರೋದು, ಅದನ್ನ ಸೇಲ್ ಮಾಡ್ಬೇಕು ಬಿಡಿ. ಹೆಂಗೋ ಇದೆ, ಯಾರೋ ತಗೊಂಡೋಗ್ತಾರೆ. ಸೊ ಇದೊಂದು ಮಾವಿನ ಗಿಡ ಇದೆ, ಇಷ್ಟೇ. ಬರೀ ಅಡಿಕೆ ಏನಿದೆ ಅಂತ ಹೇಳ್ಬಿಡ್ತೀನಿ ನೋಡ್ರಿ. ಪೂರ್ತಿ ಅಡಿಕೆ ಒಂದು 600 ಗಿಡ ಇರ್ಬೋದೇನಪ್ಪ. 600 ಅಲ್ಲ, ಒಂದು 500ರಿಂದ ಮ್ಯಾಕ್ಸಿಮಮ್ 600 ಒಂದು 30 ಗಿಡ ತೆಂಗಿನ ಗಿಡ ಇರಬೇಕು, ತೆಂಗಿನ ಮರ. ಇದು ಬಂದ್ಬಿಡ್ರಿ, ಇದಕ್ಕೆ ತೆಂಗಿನ ಮರ ಅವೆ. ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ. ಇದೊಂದು ಮಾವಿನ ಗಿಡ ಇದೆ, ಇಷ್ಟು ಬಿಟ್ರೆ ಇನ್ನೇನು ಅಂದ್ರೆ ಏನೂ ಇಲ್ಲ. ನೋಡ್ಕೊಡಿ. ಈ ಒಂದು ಗಿಡದ ಬಗ್ಗೆ ಹೇಳ್ತೀನಿ. ಕಾಣಿಸ್ತಿಲ್ವ? ಬ್ಲ್ಯಾಕ್ ಆಗಿ ಕಾಣಿಸ್ತೈತೆ, ಇರ್ಲಿ. ಸೊ ಈ ಒಂದು ಮರದಲ್ಲಿ ಎಷ್ಟು ಕಾಯಿ ಬಿಡ್ತಿತ್ತು ಅಂದ್ರೆ, ಆ ಕಾಯಿಗೆ ಕೊನೆಗೆ ನಾವು ಇದನ್ನ ದಡಿ ಕೊಡ್ಬೇಕಾಗಿತ್ತು, ಇಲ್ಲಾಂದ್ರೆ ಕಿತ್ಕೊಂಡ್ ಬಿದ್ದೋಗವು. ಅಷ್ಟು ಕಾಯಿ ಬಿಡ್ತಿದ್ದು. ಇಷ್ಟಕ್ಕೆ ಬಂದು ನಿಂತೈತೆ. ನಾವೇ ಮಾಡಿದ ತಪ್ಪು. ಎಷ್ಟೋ ಮರಗಳು ಹೋಗಿದ್ದಾವೆ, ಎಲ್ಲ ರಿಪ್ಲೇಸ್ ಮಾಡಿ ಕಂಪ್ಲೀಟ್ ಆಗಿ ನ್ಯಾಚುರಲ್ ಅಲ್ಲ, ಯಾವಾಗಲೂ ಅದೇ ಬರುತ್ತೆ, SPK ಮಾಡಿ ತೋರಿಸ್ತೀನಿ. ಓಕೆನಾ? ನಿಮ್ಗೇನಾದ್ರೂ ಕನ್ಫ್ಯೂಷನ್ ಇದ್ದು ಅಥವಾ ನಿಮ್ಗೆ ಏನೇ ಅನ್ಸಿದ್ರು ಕಮೆಂಟ್ ಮಾಡಿ.